ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿ ಹೋಗ್ತೇವೆ ಗುರು? ಗೊತ್ತಿಲ್ಲ ಬ್ರೋ. ನಿನ್ನೆ ಬೆಳಿಗ್ಗೆ ಪ್ಲಾನ್ ಆಯ್ತು ಎಲ್ಲಿಗೆ ಹೋಗುವ ಅಂತ, ಮಾನ್ಸೂನ್ ರೈಡ್ ಅಂತ. ಬಟ್ ಮಾನ್ಸೂನ್ ಕಾಣ್ತಿಲ್ಲ, ಇನ್ನು ಮಾನ್ಸೂನ್ ಬರ್ಬೋದು. ಎಲ್ಲಿ ಹೋಗ್ತಿದ್ದೆ ನಮ್ಗೆ ಗೊತ್ತಿಲ್ಲ. ಹೋಗ್ತಿದ್ದೆ. ಲೆಟ್ಸ್ ಗೋ ಫಾರ್ ರೈಡ್ ಮ್ಯಾನ್. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಕ್ಯಾಪ್ ಚಾರ್ ಮಾಡಿ ಪೋಡಿ ಎಲ್ಲಿಗ ವರದಜ್ಜ ಫಾಲ್ಸ್ಗೆ ಪ್ಲಾನ್ ಹಾಕಿದ್ವಿ. ಬಟ್ ಅಲ್ಲಿಗೆ ಲೋಕಲ್ಸ್ ಹತ್ರ ಕೇಳಿದ್ವಿ, ಅಲ್ಲಿ ಓಪನ್ ಉಂಟು ಅಂತ ಹೇಳಿದ್ದಾರೆ. ಬಟ್ ಇವರ ಹತ್ರ, ಇಲಾಖೆಯವ್ರ ಹತ್ರ ಕೇಳ್ಬೇಕಾದ್ರೆ ಹೇಳಿದ್ರು ಕ್ಲೋಸ್ ಆಗಿದೆ, ಮಳೆ ಅಲ್ವಾ ಹಾಗೆ. ಮತ್ತೆ ಇದೆಲ್ಲ ಬುಕ್ಕಿಂಗ್ ಎಲ್ಲ ಮಾಡ್ಬೇಕು, ಫಸ್ಟ್ 2 days ಪ್ರಯರ್ ಬುಕ್ಕಿಂಗ್ ಎಲ್ಲ ಮಾಡ್ಬೇಕು. ಪರವಾಗಿಲ್ಲ, ಎಲ್ಲಿಯಾದ್ರೂ ಆಗ್ಬೋದು, ರೈಡ್ ಹೋದ್ರೆ ಆಯ್ತು. ರೈಡ್ ನೋಡಿ ಗೈಸ್, ದ ಪಾಯಿಂಟ್. ಹಲೋ ಗಾಯ್ಸ್, ನಾವೇನು ಚಾರ್ ಮಾಡಿ ಘಾಟ್ ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ? ಎಸ್ ಗೈಸ್, ನಾವು ಈಗಷ್ಟೇ ಜಸ್ಟ್ ಚಾರ್ಮಾಡಿ ರೀಚ್ ಆದ್ವಿ. ಇಲ್ಲಿ ಬೋಳಿ ಮಗ ಹೈಡ್ ಆಗ್ತಿದ್ದಾನೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಫುಲ್ ಜನಸಾಗರ ಇದೆ, ಜನಸಾಗರ ನೋಡಿ. ವ್ಯೂ ನೋಡಿ ಗೈಸ್, ವ್ಯೂ. ಇಲ್ಲಿ ಚಾರ್ಮಾಡಿ ಘಾಟ್ ಅಲ್ಲಿ ಸ್ಟಾಪ್ ಹಾಕೊಂಡು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡು 2 ಫೋಟೋ ತೆಗ್ದು ಈಗ ಎಲ್ಲ ಹೋಗ್ತಿದೆ. ರೂಟ್ ಉಂಟಲ್ಲ ಮತ್ತೆ, ಆ ರೂಟ್ ಉಂಟು, ಗಾಡಿ ಪೆಟ್ರೋಲ್ ಹೋಗುದೆ ಅಲ್ಲಿ ನೋಡಿ ಗೈಸ್, ಅದು ನೋಡಿದೆ. ಟ್ರೆಕ್ಕಿಂಗ್ ಮಾಡ್ತೀನಿ ಮತ್ತೆ ಕಾಫಿ ಹೋಗಿ ಕಾಣಿಗೆ. ಗೈಸ್, ಇವಾಗಷ್ಟೇ ನಾವು ರಾಣಿಜಾರಿ ರೀಚ್ ಆದ್ವಿ. ರಾಣಿಜಾರಿಯಲ್ಲಿ ಎಂತ ಕಾಣಿಸ್ತಲ್ಲ, ಫುಲ್ ಫಾಗ್ ಉಂಟು. ನೆಕ್ಸ್ಟ್ ಲೆವೆಲ್ ವ್ಯೂ ನೋಡಿ ಫ್ರೆಂಡ್ಸ್. ಬಾಯ್ಸ್ ಎಲ್ಲ ವೈಬ್ಸ್ ಮಾಡ್ತಿದ್ದಾರೆ, ಫುಲ್ ಸಾಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್. ಇಲ್ಲಿ ಮಧುಕಿರಣ್ ಅವರಿಗೆ ನೀರಿನ ಸೌಂಡ್ ಕೇಳ್ತುಂಟಂತೆ. ಬ್ಯಾಗ್ ಇಟ್ಕೊಬಾ ಮಾರೆ, ಆಚೆ ಹೋಗುವ. ಬಾ see this fog bro, psychic. ರಾಣಿಜಾರಿ ಎಡ್ಜ್ ವ್ಯೂ ಪಾಯಿಂಟ್ ಬಿಟ್ಟು ಎಲ್ಲೆಲ್ಲ ಬಂದಿದೆ. ಅವು ಪೋಯಾರ್ ಉಂಟು ನಾನು ಅಲ್ಲಿ ಹೋಗೋಣ.
ಹೋಗುಣ ಗಾಯ್ಸ್ ಹೋಗುಣ ಪೂರ್ಣ ತಿರ್ತಿಮೆ ಸಾವು ಯಾನ್ ದಂಟೊಂದುಲ್ಲ. A few moments later. We finally reached Kalasa. ಸೊ ಮಾನ್ಸೂನ್ ರೈಡ್ಗೆ ಬಂದದ್ದು, ಬಟ್ ಮಾನ್ಸೂನ್ ಸ್ವಲ್ಪ ಹೋಗಿದೆ, ಬಿಸಿಲುಂಟು. ಸ್ವಲ್ಪ ರೈನ್ ಕೋಟ್ ಎಲ್ಲ ಹಾಕೊಂಡ್ ಬಂದಿದ್ವಿ. ಇವಾಗ ರೈನ್ ಕೋಟ್ ಎಲ್ಲ ತೆಗೆದು ಇವಾಗ ಕಲಾಸ ಮೇನ್ ರೋಡಲ್ಲಿ ಇದ್ದೇವೆ. ಈ ಇವರೆಲ್ಲ ಇನ್ನು ರೈನ್ ಕೋಟ್ ಹಾಕಿದ್ದಾರೆ. ಅಲ್ಲೊಬ್ಬ ಕೇಳ್ತಿದ್ದಾನೆ ಎಲ್ಲೋ ರೈನ್ ಕೋಟ್ ಅಲ್ವಾ, ನೆಕ್ಸ್ಟ್ ರೂಟ್ ಕೇಳ್ತಿದ್ದಾನೆ. ಈಗೊಂದು ಊಟ ಮಾಡಿ ಹೋಗೋದು ಗೊತ್ತಿಲ್ಲ, ಬಟ್ ಇಲ್ಲಿ ಮೋಡ ಉಂಟು, ಸ್ವಲ್ಪ ಮಳೆ ಬರ್ಬೋದು, ನೋಡುವ. ಎಸ್, ರೂಟ್ ಸಿಕ್ತಾ ಗುರು? ಯಾವನೇ ಅವನು ಚಾಕ್ಲೇಟ್ ಅಲ್ಲ ಯಾರ ಹತ್ರ ಕೇಳ್ಕೊಂಬಂದ ಅವನು. ಯಾಕೆ ರೂಟ್ ಸಿಕ್ತಾ? ರೂಟ್ ಸಿಕ್ತು. ಸೂರ್ಮನೆ ಫಾಲ್ಸ್. ಹಾ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸೂರ್ಮನೆ ಫಾಲ್ಸ್. ಇವನಿಗೆ ರೂಟ್ ಗೊತ್ತಾಯ್ತಂತೆ, ಡೈರೆಕ್ಟ್ ಅಲ್ಲೇ ಹೋಗಿ ಲಾಗ್ ಸ್ಟಾರ್ಟ್ ಮಾಡುವ. ಒಂದು ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. Yes, we are heading to that falls. Yes, bye. ನೋಡಿ ಫ್ರೆಂಡ್ಸ್, ಸೂರಮನೆ ಜಲಪಾತ ಬಂದಿದ್ದಾರೆ. ಇಲ್ಲಿ ಪ್ರವೇಶ ಒಬ್ಬರಿಗೆ 30, ಫೋಟೋ ಶೂಟಿಂಗ್ 5 ಜನರಿಗೆ 1000 ಆಗುಂಟು. ನೋಡ್ಕೊಂಡು ಪ್ರವೇಶ ಸಮಯ 8:30ರಿಂದ 4:30. ಟಿಕೆಟ್ ಇಲ್ಲದೆ ಪ್ರವೇಶ ಇಲ್ಲ, ದಂಡ ಉಂಟಂತೆ 500 ರೂಪಾಯಿ ದಂಡ. ಹಾಗೆ ಇಲ್ಲಿ ಟಿಕೆಟ್ ತಕೊಂಡು ಹೋಗ್ಬೇಕು. ಮತ್ತೆ ಗಾಡಿಯಲ್ಲಿ ಎಲ್ಲ ಉಂಟಂತೆ ಆ ಸೈಡ್, ಡೈರೆಕ್ಟ್ ಹೋದ್ರೆ. ಫಾಲ್ಸ್ 2 ಬೈಕಲ್ಲಿ ಬಂದಿದ್ವಿ. ನಾವು ಯಾವುದೋ ರೂಟಿಗೆ ಬಂದ್ವಿ. ಈ ನನ್ನ ಮಗನ ಕರ್ಕೊಂಡು ಯಾವುದೋ ರೂಟಿಗೆ ಬಂದಿದ್ವಿ. ಅವರಿಬ್ರೆಲ್ಲ ಹೋದ್ರು, ಫೋನಲ್ಲಿ ನೆಟ್ವರ್ಕ್ಸೇ ಇಲ್ಲ. ಕಂಗ್ರಾಚುಲೇಷನ್. ಒಂದು ಆಚೆ ಸೈಡ್ ಕೇಳ್ತಾ ಉಂಟು ಫಾಲ್ಸ್. ಇಲ್ಲೆಲ್ಲಿಗೂ ಬಂದಿದ್ದೇವೆ, ಈಗ ಹಿಂದೆ ಹೋಗ್ಬೇಕು, ರಿಟರ್ನ್ ಹೋಗುವ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ಬೇಕು. ಎಸ್ ಗೈಸ್, ನೋಡೋ ಫೈನಲಿ ಬಾಯ್ ಸಿಕ್ಕಿದ್ರು. ಇಲ್ಲೇ ಒಂದು ಸೇತುವೆ ಥರ ಉಂಟು, ಅಲ್ಲೇ ರೈಟಿಗೆ ನಡ್ಕೊ ಹೋಗ್ಬೇಕು ಸ್ವಲ್ಪ. ನಮಗೆಲ್ಲ ಗೊತ್ತಾಗೋಯ್ತು. ಈಗ ನಮ್ಮ ಮಗ ಗಾಡಿಯಲ್ಲಿ ಹೋಗುವ ಅಂತ ಹೇಳಿದ, ಅದಕ್ಕೆ ಗಾಡಿಯಲ್ಲಿ ಬಂದಿದ್ವಿ. ಇಲ್ಲಿ ಇಬ್ರು ಗಾಡಿ ಇಟ್ಟು ಮೇಲೆ ಎಕ್ಕಿದ್ರು, ಹಾಗೆ ಆಯ್ತು. ಹೋಗುವ ಫಾಲ್ಸ್ ಕೆಳಗೆ. ಸೌಂಡ್ ಎಲ್ಲ ಬರ್ತದೆ ನೋಡಿ. ಇವಾಗಷ್ಟೇ ಜಲಪಾತದಿಂದ ಈಜೆಲ್ಲ ಹೊಡೆದು ಜಾಲಿ ಮಾಡಿ ಹೋಗ್ತಾ ಇದ್ದೇವೆ. ಇಲ್ಲಿದ್ದಾರೆ. ಇವಾಗ ಡೈರೆಕ್ಟ್ ಸಂಸೆ, ಚಿಕ್ಕಮಗಳೂರು ಸಂಸೆಗೆ ಹೋಗುದು. ಕಾಫಿ ತೋಟ ಅಲ್ಲಿ ಸ್ವಲ್ಪ ಹೊಟ್ಟೆಗೆಲ್ಲ ಹಾಕಬೇಕು. ಹೊಟ್ಟೆ ಹಾಕೊಂಡು ಮತ್ತೆ ನೋಡಿ ಎಂತಾಗ್ತದೆ ಅಂತ. ಮಳೆ ಬರುವ ಸಾಧ್ಯತೆ ಭಾರಿ ಇದೆ. ಒಂದ್ಸತಿ ಮಳೆ ಬಂತು, ಇವಾಗ ಗೊತ್ತಿಲ್ಲ ಎಂತಾಗ್ತದೆ ಅಂತ. ಹೋಗುವ. ಒಳ್ಳೆ ನೆಕ್ಸ್ಟ್ ಲೆವೆಲ್ ಮಾತ್ರ ವಾಟರ್ ಫಾಲ್, ಒಳ್ಳೇದು. ಖಂಡಿತ ವಿಸಿಟ್ ಮಾಡಿ ನೋಡಿದವರು. ನಿಮ್ಮ ಅಪ್ಪ ಕೊಡ್ತಾನೆ. ಹೋಟೆಲಲ್ಲಿ ಸ್ಟಾಪ್ ಹಾಕಿದ್ದೇವೆ ಊಟಕ್ಕೆ. 2:30 ಆಗಿದೆ, 2:30-3 ಗಂಟೆ ಆಗಿದೆ. ವೆಜ್ ಮಧ್ಯಾಹ್ನ ಒಂದು ವೆಜ್ ನೋಡುವ, ಮತ್ತೆ ನೈಟ್ ನಾನ್ ವೆಜ್. ನನ್ನ ಲೆಕ್ಕದಲ್ಲಿ ಅಲ್ಲ, ಇವೊಬ್ಬ ಹೇರ್ ಕಟ್ ಮಾಡಿ ಫೋಟೋಗೆ ಬರುದಿಲ್ಲ, ವಿಡಿಯೋಗೆ ಬರುದಿಲ್ಲ. ಒಂದು ಊಟ ಮಾಡಿ ಮತ್ತೆ ಸಿಗುವ. ಊಟದಲ್ಲಿ ಎಂತ ಆರ್ಡರ್ ಮಾಡಿದ್ರೆ ನೋಡುವ, ಇನ್ನು ಆರ್ಡರ್ ಮಾಡ್ಬೇಕಷ್ಟೇ. ಗೈಸ್, ಊಟಕ್ಕೆ ಬಂದಿದ್ದೇವೆ. ಗಂಟೆ 3:19 ಆಗಿದೆ. ಆರ್ಡರ್ ಕೊಟ್ಟಿದ್ದೇವೆ, ಬರಬೇಕಷ್ಟೇ. ಆರ್ಡ್ರಲ್ಲಿ ಲೈಟ್ ಫುಡ್ ಆರ್ಡರ್ ಮಾಡಿದ್ದೇವೆ. ಅಂದರೆ ಯಾವುದೆಲ್ಲ ಪರೋಟ ಮನಸ್ಸು ಮತ್ತೆ ಚಪಾತಿ ಮನಸ್ಸು. ಯಾವ ಕನ್ನಡನ ಇದು? ಚಪಾತಿ ಊಟ ಮತ್ತೆ ಗುಂಡಿಗಸಿ ಮತ್ತೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಆಮ್ಲೆಟ್ ಮತ್ತೆ ನರ್ತೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬರೀ ಇಂಥದೆಯಾ? 2 ಫುಡ್ ಆರ್ಡರ್ ಬಂದಿದೆ. ಒಂದು ಇದು ಪನ್ನೀರ್ ಚಿಲ್ಲಿ, ಇದು ಗೋಬಿ
ಲೆಟ್ಸ್ ಟ್ರೈ ಪನ್ನೀರ್ ಚಿಲ್ಲಿ. ಕಲರ್ ಎಲ್ಲ ಜಾಸ್ತಿ ಹಾಕಿದ್ದಾರೆ, ಬಟ್ ಟೇಸ್ಟ್ ವೈಸ್ ಸಖತ್ತುಂಟು. ಫುಲ್ ಸ್ಪೈಸಿ, ಸ್ವಲ್ಪ ಕ್ರಿಸ್ಪಿಯಾಗಿ ಉಂಟು. ಬಟ್ ಪನ್ನೀರ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಉಂಟು, ಸ್ಮೂತ್ ಉಂಟು. ನೆಕ್ಸ್ಟ್ ಟ್ರೈ ಮಾಡುವ ಗೋಬಿ ಯಾವ ಉಂಟಲ್ಲ. ನಾವು ಲೆಟ್ಸ್ ಟ್ರೈ ಗೋಬಿ ಮಂಚೂರಿಯನ್ ಮಂಚೂರಿಯನ್. ಸ್ವಲ್ಪ ಡ್ರೈ ಉಂಟು, ಸ್ವಲ್ಪ ಸಾಸ್ ಹಾಕಿದ್ರೆ ಒಳ್ಳೇದಿತ್ತು. ಸ್ವಲ್ಪ ಒಂಥರ ಸುಟ್ಟ ಸ್ಮೆಲ್ ಬರ್ತುಂಟು, ಬಟ್ ಓವರ್ ಆಲ್ ಓಕೆ. ಒಂದು 10 ಔಟ್ ಆಫ್ 7 ಕೊಡ್ಬೋದು. ಏನಂದೆ ಇನ್ನೊಂದು ಒಂದು 10 ಔಟ್ ಆಫ್ 7 ಕೊಡ್ಬೋದು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಊಟೆಲ್ಲ ಆಗಿ ಮೊಸರಿಗೆ ಸಕ್ಕರೆ ಹಾಕಿ ತಿಂದಿದ್ದೇವೆ. ಒಳ್ಳೆ ಲಸ್ಸಿ ತರ ಆಗ್ತದೆ, ಖುಷಿ ಆಗ್ತದೆ. ಈಗ ಶೀರಾ ಮತ್ತೆ ಕಾಶಿ ಹಲ್ವಾದ್ ಮಿಕ್ಸ್ ಇದ್ದು ಒಂದು ಸ್ವೀಟ್ ಕೊಟ್ಟಿದ್ದಾರೆ. ಇಷ್ಟು ಊಟದ ಐಟಮ್ ಅಲ್ಲಿ ಸ್ಟಾರ್ಟರ್ಸ್ ಬಿಟ್ಟು ಶೀರಾ ನೆಕ್ಸ್ಟ್ ಟಾಪ್ ಆಗಿದೆ, ಭಾರಿ ಚೆನ್ನಾಗಿದೆ. 2 hours later. ಫೈನಲಿ ಮಾನ್ಸೂನ್ ರೈಡ್ಗೆ ಬಂದಿದೆ. Rain is here, guys. Rain. This is all a vibe, bro. Monsoon ride को एक vibe आया है. देखो, रेनकोट ಹಾಕಿದ್ರೆ ಇನ್ನು ಒಳ್ಳೆ ಆಗ್ತದೆ, ಬಟ್ ರೈನ್ಕೋಟ್ ಬೇಡ ಗೈಸ್. ಹನಿ ಮಳೆಗೆ ಕೊಡೆ ಹಾಕಿ ನಮಗೆಲ್ಲ ಗೊತ್ತಾಗೋಯ್ತು. ನಾವೀಗ ಸಂಸೆ ಆಗಿ ಕುದುರೆಮುಖ ಸೈಡ್ ಹೋಗ್ತಿದ್ದೇವೆ. ಟ್ರೆಕ್ಕಿಂಗ್ ಎಲ್ಲ 10 ಗಂಟೆಗೆ ಬರ್ಬೇಕು, ಹಾಗೆ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಒಂದು ವ್ಯೂ ಪಾಯಿಂಟ್ ಅಂತ ನೋಡುವ. ಮತ್ತೆ ರೋಡ್ ಈಗ ಟಾಪ್ ಉಂಟಂತೆ, ಅದೊಂದು ನೋಡ್ಕೊಂಡ್ ಬರುವ. ಮತ್ತೆ ಅಲ್ಲಿಂದ ಸೀದಾ ಊರಿಗೆ ಆಗುಂಬೆ ಸೈಡ್ ಹೋಗ್ಲಿಕ್ಕೆ ಉಂಟು, ಆಮೇಲೆ ಸೀದಾ ಊರಿಗೆ. ಬಟ್ ನೆಕ್ಸ್ಟ್ ಲೆವೆಲ್ ರೋಡ್ ಅಲ್ಲಿ ಮಾತ್ರ ಸಾಕು, ಎಲ್ಲ ವ್ಯೂ ಕಾಣ್ತದೆ ನೋಡಿ. ಕುದುರೆಮುಖಕ್ಕೆ ಹೋಗ್ಬೇಕಾದ್ರೆ ಇಂಥದ್ದೊಂದು ಗೇಟ್ ಪಾಸ್ ತಗೋ ಹೋಗ್ಬೇಕು. ಇಲ್ಲಿ ಕೊಡ್ತಾರೆ, ಫಾರೆಸ್ಟ್ ಚೆಕ್ ಪೋಸ್ಟ್ ಅಲ್ಲಿ. ಇಲ್ಲಿಂದ ಸೀದಾ ಆಚೆ ಸೈಡ್ ಹೋದ್ರೆ ಕುದುರೆಮುಖ. ಅಷ್ಟೇ ಕುದುರೆಮುಖಕ್ಕೆ ಎಂಟರ್ ಆದ್ವಿ. ಒನ್ ಟೈಪ್ ಫಾರೆಸ್ಟ್ ಏರಿಯಾ ಅದು, ಅಲ್ಲಿ ಎಲ್ಲ ಹಾಕಿದ್ದಾರೆ. ಆದ್ರೆ ಕಾಡು ಪ್ರಾಣಿಗಳಿಗೆ ತೊಂದರೆ ಪಡೆಯಬೇಡಿ, ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಕೊಡ್ಕೊಂಡು ಡಿಸ್ಟರ್ಬ್ ಎಲ್ಲ ಮಾಡಬೇಡಿ. ಆಮೇಲೆ ಜಾಸ್ತಿ ವೆಹಿಕಲ್ಸ್ ಎಲ್ಲ ಹೋಗ್ತಿಲ್ಲ. ವೈಬ್ ತೋ ಹ್ಯಾ ಭಾಯ್, देखो ಸಾಕತ್ತುಂಟು ಒಳ್ಳೆ ಪ್ಲೇಸ್ ಗೈಸ್. ಇವಾಗ ಕುದುರೆಮುಖ ರೋಡಲ್ಲಿ ಬರ್ತಿರ್ಬೇಕಾದ್ರೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಸಿಗ್ತದೆ, ಅಲ್ಲಿ ಬಂದಿದ್ದೇವೆ. ಸೊ ಇಲ್ಲಿ ನೋಡ್ತಿರ್ಬೋದು, ವ್ಯೂ ನೋಡಿ ಹೀಗಿದೆ. ನಾವೀಗ ಮೇನ್ ಕುದುರೆಮುಖ ಸ್ಪಾಟ್ ಹತ್ರ ಬಂದಿದ್ದೇವೆ. ಅಂದ್ರೆ ಮುಂಚೆ ಎಲ್ಲ ಮೈನಿಂಗ್ ಎಲ್ಲ ಆಗ್ತಿತ್ತಂತೆ, ಇವಾಗ ಮೈನಿಂಗ್ ಎಲ್ಲ ನಿಲ್ಸಿದ್ದಾರೆ.
ಹಾಗೆ ಸ್ವಲ್ಪ ಸ್ವಲ್ಪ ಬಿಲ್ಡಿಂಗ್ಸ್ ಎಲ್ಲ ಹಾಗೆ ಇದೆ ನೋಡಿ, ಕಾಣ್ತದ ಇಲ್ಲಿ ಎಲ್ಲ. ಈಗ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಫುಲ್ ಫಾರೆಸ್ಟ್ ಏರಿಯಾ. ಲಾಸ್ಟ್ ಒಂದು ಯಾವಾಗ ಗೊತ್ತಿಲ್ಲ, ಅವಾಗೆಲ್ಲ ಮೈನಿಂಗ್ ಆಗ್ತಿತ್ತಂತೆ ಗೈಸ್. ಮಳೆ ಬರುವ ಸಾಧ್ಯತೆ ಉಂಟು, ಫುಲ್ ಒಂದು ಹನಿ ಬೀಳ್ತಾ ಉಂಟು. ಇವಾಗ ಮಳೆ ಬಂದ್ರೆ ಫಾರೆಸ್ಟ್ ಏರಿಯಾ ಬೇರೆ, ಗಾಡಿ ಸಹ ಇಲ್ಲ, ಯಾವ್ದು ಗಾಡಿ ಸಹ ಆಚೆ ಬರ್ತಾ ಇಲ್ಲ. ಒಂದು ಬಂದ್ರು ಒಂದು ಲೆಕ್ಕದ 2-3 ಬರ್ತದೆ. 7 ಗಂಟೆ ನಂತರ ಇದಕ್ಕೆಲ್ಲ ಎಂಟ್ರಿ ಇಲ್ಲ ಅಂತೆ, ಅಂದ್ರೆ ಅಲ್ಲಿ ಗೇಟ್ ಅಲ್ಲಿ ರಿಸ್ಟ್ರಿಕ್ಟ್ ಮಾಡ್ತಾರೆ. ಆಮೇಲೆ ಮಳೆ ಬಂದ್ರೆ ಜಾಲಿ ಆಗ್ಬೋದು ನೋಡು, ಆಗ ಮೈಕೆಲ್ಲ ಹಾಕಲಿಕ್ಕೆ ಆಗಲ್ಲ, ತೆಗಿಬೇಕು. ಎಸ್ ಮಳೆ ಬಂತು ಗೈಸ್, ನೆಕ್ಸ್ಟ್ ಲೆವೆಲ್ ಫುಲ್ ಒದ್ದೆ ಗೈಸ್. ಮಾನ್ಸೂನ್ ರೈಡಿಗೆ ಮತ್ತೊಂದು ಫೀಲ್ ಆಯ್ತು ಫೈನಲ್. ಗೊತ್ತಿದೆ ಗೈಸ್, ನಾವು ಆಲ್ಮೋಸ್ಟ್ ರೀಚ್ ಆದ್ವಿ. ಅಲ್ಲಿಂದ ಡೈರೆಕ್ಟ್ ಬಂದದ್ದು, ಮಳೆ ಸಹ ಬರ್ತಿತ್ತು, ಮತ್ತೆ ಲೇಟ್ ಆಯ್ತು ಅಂತ ಡೈರೆಕ್ಟ್ ಬಂದದ್ದು, ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ ಗೈಸ್. ನಾವು ರೀಚ್ ಆಗ್ತಾ ಬಂದ್ವಿ, ಒಂದು 10 ಕಿಲೋಮೀಟರ್ ಇದೆ. ಹಾಗೆ ಲಾಗ್ಸ್ ಎಲ್ಲ ಒಳ್ಳೆ ಆಗಿದೆ, ಟ್ರೆಕ್ಕಿಂಗ್ ಎಲ್ಲ ಒಳ್ಳೆ ಆಗಿದೆ, ಮತ್ತು ಪ್ಲೇಸ್ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ದೇವೆ. ಯಾವುದೆಲ್ಲ ಆಗ್ತದೆ ಅದೆಲ್ಲ ಕವರ್ ಆಗಿದೆ. ಮತ್ತು ಇವಾಗ ಮೂಡಬಿದ್ರೆ ಹತ್ರ ಇದ್ದೇವೆ. ಇನ್ನೊಂದು 10 ಕಿಲೋಮೀಟ್ರ್ 15 ಕಿಲೋಮೀಟರ್ ತನಕ ಉಂಟು. ಲಾಸ್ಟ್ ಈಗ ಮನೆಗೆ ಹೋಗ್ತಿದ್ದೇವೆ. ಡೇ ವಾಸ್ ವೆರಿ ಗುಡ್, ಎಂಜಾಯ್ಡ್ ಲಾಟ್. ಆ್ಯಂಡ್ ಇವರಿಗೆಲ್ಲ ಸುಸ್ತಾಗಿದೆ ಸ್ವಲ್ಪ ಗಾಡಿ ಬಿಟ್ಟು. ಹಾಗೆ ಇನ್ನೊಂದು ಸಾರಿ ಸಿಗುವ ನೆಕ್ಸ್ಟ್ ವ್ಲಾಗ್ ಒಟ್ಟಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಗೈಸ್. ಬಾಯ್ ಫ್ರಮ್ ಮೂಡಬಿದ್ರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.